ಪೋಷಕರೇ ನಮಸ್ಕಾರ. ಮಕ್ಕಳ ರಜಾ ದಿನಗಳನ್ನು ನಾವು ಮಕ್ಕಳಿಗೋಸ್ಕರ ಮಕ್ಕಳ ದೈಹಿಕ ಸಾಮರ್ಥ್ಯವನ್ನು ವೃದ್ಧಿಸಲು ಮತ್ತು ಗುಣಾತ್ಮಕ ಬದಲಾವಣೆಯನ್ನು ತರಲು ಜೊತೆಗೆ ನಮ್ಮ ಮಕ್ಕಳಿನ ಈ ಮೆದುಳಿನ ಸಾಮರ್ಥ್ಯವನ್ನು ಹೆಚ್ಚಿಸಲು ಇದೊಂದು ಸುವರ್ಣಾವಕಾಶಗಳು. ಅವರ ಇಷ್ಟಪಡುವಂತಹ ಅಜ್ಜ ಅಜ್ಜಿಯ ಮನೆಗಳಲ್ಲಿ ಹೋಗಿ ತಮ್ಮ ದೈನಂದಿನ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಅವರು ತೊಡಗಿಸಿಕೊಂಡು ದಿನನಿತ್ಯ ಜೀವನದ ಎಲ್ಲ ಹಂತಗಳನ್ನು ಕಲಿಯುವ ಮತ್ತು ಈ ಪಾಠದ ಜೊತೆಗೆ ಆಟವು, ಆಟದ ಜೊತೆಗೆ ಮನೆ ಕೆಲಸದ ಜೊತೆಗೆ ಕೊಟ್ಟಿಗೆ ಕೆಲಸದ ಜೊತೆಗೆ ನಮ್ಮ ಸುತ್ತಮುತ್ತಲಿರುವ ವಾತಾವರಣದ ಎಲ್ಲ ಮಾವನ ಜೊತೆಗೆ ಟ್ಯಾಕ್ಟರ್ನಲ್ಲಿ ಹೋಗುವ ಅನುಭವ ಅವರು ದೊಡ್ಡವರಾದ ಮೇಲೆ ಹಿಂತಿರುಗಿ ನೋಡಿದಾಗ ಬರುವ ಕಲ್ಪನೆ ಅತ್ಯುತ್ತಮವಾಗಿದ್ದು ಅಮೋಘವಾಗಿದೆ. ಜಾಹ್ನವಿ, ಧನ್ವಿ ಕೊಟ್ಟಿಗೆಯಲ್ಲಿ ಸಗಣಿ ತೆಗೆಯೋದ್ರಲ್ಲಿ ನಿರತರಾಗಿದ್ದಾರೆ. ಒಂದು ಹನಿ ಕುಡಿ, ನೀನು ಕುಡಿ, ಇವಳಿ ಒಂದು ಹನಿ ಹಾಕು. ಕುಡಿದ್ರಾ? ಹೇಗಿದೆ? ಹಾಂ, ಜಾನು ನಿಂಗೆ? ಗೋಮೂತ್ರ ಕುಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ವಾರಕ್ಕೆ 2 ಹನಿ ಆದರೂ ಕುಡಿಬೇಕು. ಅದರಿಂದ ಭಾಳಷ್ಟು ಕಾಯಿಲೆಗಳು ಗುಣ ಆಗುತ್ತೆ ಅಂತ ಇವತ್ತಿನ ಸಂಶೋಧನೆ ರಿಸರ್ಚ್ಗಳು ಹೇಳ್ತವೆ. ಮನೆಯಲ್ಲಿ ಗೋಗಳನ್ನು ಕಟ್ಟಿಕೊಂಡು ಅದರ ಪಾಲನೆ ಮತ್ತು ಅದರ ಆಟೋಟಗಳು, ಅದರ ತುಂಟಾಟಗಳು, ಅದಕ್ಕೆ ಆಹಾರ ನೀಡುವುದು, ನೀರು ಕುಡಿಸುವುದು, ಇನ್ನಿತರ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಅವುಗಳ ಆರೈಕೆ ಮತ್ತು ಪೋಷಣೆ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅದರಲ್ಲಿ ಆ ದೇವತೆಗಳಿಗೆ ಪೂಜಿಸಿದಷ್ಟೇ ಸತ್ವ ಮತ್ತು ಒಳ್ಳೆಯ ಸಮಾಧಾನ, ಸಂತೃಪ್ತಿ ದೊರಕುವುದಂತೂ ಖಂಡಿತ ಸತ್ಯ. ಗೋ ಸಾಕಿ ಹಾಲಿನಿಂದ ಬರುವ ಲಾಭಗಳು ನಿಮಗೆ ಗೊತ್ತೇ? ಸ್ವಾದು ಶೀತಂ ಮೃದು ಸ್ನಿಗ್ಧಂ ಬಹಳಂ ಶ್ಲಕ್ಷ್ಣ ಪಿಚ್ಚಿಲಂ ಗುರುಮಂದ ಪ್ರಸನ್ನಂ ಚ ಗವ್ಯಂ ದಶಗುಣಂ ಪಯಂ. ಈ ಎಲ್ಲ ಗುಣಗಳಿಂದ ಈ ಆಹಾರವೇ ಔಷಧವಾಗಿ, ಔಷಧವೇ ರಸಾಯನವಾಗಿ, ರಸಾಯನವೇ ದೇಹಕ್ಕೆ ಶಕ್ತಿಯನ್ನು, ಸಕಲ ಪೌರುಷವನ್ನು ನೀಡುವ ಅಮೃತವಾಗಿದೆ ಈ ಹಾಲು. ಜೊತೆಗೆ ಮೊಸರಿನ ಗುಣ ಗೊತ್ತೇ ನಿಮಗೆ? ರೋಚನಂ ದೀಪನಂ ಋಷ್ಯಂ ಸ್ನೇಹನಂ ಬಲವರ್ಧನಂ ಮಂಗಳಂ ಬ್ರಹ್ಮಣಂ ಉಷ್ಣಂ ವಾತಗ್ನಂ. ಅದ್ಭುತವಾದ ಮೊಸರು ನೋಡಿ. ರುಚಿಯನ್ನು, ಜೀರ್ಣಶಕ್ತಿಯನ್ನು, ಸ್ನೇಹನವನ್ನು, ಬಲವನ್ನು, ಜೊತೆಗೆ ದೇಹಕ್ಕೆ ಶಕ್ತಿಯನ್ನು, ಜೊತೆಗೆ ವೀರ್ಯವನ್ನು ಕೂಡ ವೃದ್ಧಿಸುವ ಗುಣವನ್ನು ಹೊಂದಿದೆ ಅದ್ಭುತವಾದ ಮೊಸರು. ಆಯುರ್ವೇದದ ವಿಶ್ಲೇಷಣೆ ಅತಿ ಅದ್ಭುತ ಮತ್ತು ಸತ್ಯಕ್ಕೆ ಹಿಡಿದ ಕೈಗನ್ನಡಿ ಅಲ್ಲವೇ? ನೋಡಿ, ಈ ಆಕಳು, ಕರು, ದನು ಕೊಟ್ಟಿಗೆ ಯಾರ ಮನೆಯಲ್ಲಿರುತ್ತೆ ಅವರೆಲ್ಲ ಲಕ್ಷ್ಮಿ ಇದ್ದ ಹಾಗೆ. ಆ ಮನೆಯ ಐಶ್ವರ್ಯವೇ ಬೇರೆ. ಇವೆ ತುಪ್ಪದ ಗುಣಗಳನ್ನು ತಿಳಿದುಕೊಳ್ಳಬೇಕೆ? ಸ್ಮೃತಿ, ಬುದ್ಧಿ, ಅಗ್ನಿ, ಶುಕ್ರ, ಓಜ, ಕಪಮೇಧೋ ವಿವರ್ಧನಂ. ಜೊತೆಗೆ ವಾತಪಿತ್ತ ವಿಷ ಉನ್ಮಾದ ಶೋಷ ಅಲಕ್ಷ್ಮೀ ಜ್ವರಾಪಹಂ ಸರ್ವಸ್ನೇಹೋತ್ತಮಂ ಶೀತಂ ಮಧುರ ರಸಪಾಕಯೋ. ತುಪ್ಪವು ಸ್ಮೃತಿ, ಬುದ್ಧಿ ಅಂದರೆ ಬುದ್ಧಿಶಕ್ತಿಯನ್ನು, ನೆನಪಿನ ಶಕ್ತಿಯನ್ನು, ಜೀರ್ಣಶಕ್ತಿಯನ್ನು ಹಾಗೂ ಓಜಸ್ಸನ್ನು, ಶುಕ್ರ ಅಂತಂದರೆ ವೀರ್ಯವನ್ನು ವೃದ್ಧಿಸುವ ಗುಣವನ್ನು ಉಳ್ಳದ್ದಾಗಿದೆ. ಹಾಗೆಯೇ ಇದು ಕಫ ಮತ್ತು ಮೇದ ದಪ್ಪವಾಗುವುದನ್ನು ತಡೆಯುತ್ತದೆ. ಫ್ಯಾಟ್ ಅಂದರೆ ಕೊಲೆಸ್ಟ್ರಾಲ್ ಬರುವುದನ್ನು ನಿಲ್ಲಿಸುತ್ತದೆ. ಹಾಗೆ ವಾತಪಿತ್ತದಿಂದ ಬರುವ ದೋಷಗಳನ್ನು, ವಿಷ ಉನ್ಮಾದ, ಸಿಜೋಪ್ರೆನಿಕ್ ಅಂತಹ ಕಂಡೀಷನ್ನೂ ಕೂಡ ಕಡಿಮೆ ಮಾಡುವ ಗುಣವನ್ನು ಹೊಂದಿದೆ. ಜೊತೆಗೆ ಇದು ಅಲಕ್ಷ್ಮಿಗ್ನ, ಶೋಷ, ರಾಜಯಕ್ಷ್ಮದಂತಹ ರೋಗಗಳನ್ನು ತಡೆಯುವ ಗುಣವನ್ನು ಹೊಂದಿದ್ದು ಜ್ವರವನ್ನು ಕಡಿಮೆ ಮಾಡುವ ಅದ್ಭುತವಾದ ಔಷಧಿ ತುಪ್ಪದಲ್ಲಿದೆ. ಹಾಗೆ ಪಿತ್ತ, ಹೀಟ್ ಬಾಡಿ ಉಳ್ಳುವರು ತುಪ್ಪವು ಅಥವಾ ಪಿತ್ತ ಪ್ರಕೃತಿಗೆ ಯೂನಿವರ್ಸಲ್ ಅದ್ಭುತವಾದ ಔಷಧವಾಗಿದೆ. ಮತ್ತೆ ವಿಡಿಯೋದೊಂದಿಗೆ ಸಿಗ್ತೀನಿ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್